ಕೇಂದ್ರದ ವಿರುದ್ಧ ಮತ್ತೊಂದು ಸಮರವನ್ನು ಸಾರಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕೋವಿಡ್ ಲಸಿಕೆಯ ಅಡ್ಡ ಪರಿಣಾಮದಿಂದ ಸಾವಿನ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಅನ್ನೋ ಮಾತಿದೆಯಲ್ಲ. ಕೋವಿಡ್ ಲಸಿಕೆ ಪಡೆದುಕೊಂಡಂಥವರಲ್ಲಿಯೇ ಅತಿ ಹೆಚ್ಚು ಹೃದಯಾಘಾತ ಸಂಭವಿಸ್ತಾ ಇದೆ, ಹಾರ್ಟ್ ಅಟ್ಯಾಕ್ಗಳಾಗ್ತಾ ಇದೆ. ಅನೇಕ ಜನ ಸಾವನ್ನಪ್ಪಿರೋದೇ ಆ ಲಸಿಕೆಯ ಅಡ್ಡ ಪರಿಣಾಮದಿಂದ ಅಂತ ಕೆಲವಷ್ಟು ಜನ ಹೇಳ್ತಾರೆ. ಸೊ ಹೀಗಾಗಿ ಸಾವಿನ ಕುರಿತಂತೆ ಸಂಶೋಧನೆಗೆ ಸಮಿತಿಯನ್ನು ರಚನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಠಾತ್ ಸಾವಿನ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸಿದ್ರು ಹಿರಿಯ ಪತ್ರಕರ್ತ ರಾಜಾರಾಮ್. ಲಸಿಕೆಯ ಅಡ್ಡ ಪರಿಣಾಮದಿಂದ ಸಾವನ್ನಪ್ತಾ ಇದ್ದಾರೆ ಅನ್ನೋ ಅನುಮಾನ. ಹಠಾತ್ ಸಾವುಗಳ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಇಮೇಲ್ ಮಾಡಿದ್ರು ಹಿರಿಯ ಪತ್ರಕರ್ತ. ಹೀಗಾಗಿ ತಜ್ಞರು ವಿಜ್ಞಾನಿಗಳ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಿ ಮುಖ್ಯಮಂತ್ರಿಗಳ ಆದೇಶವನ್ನು ಮಾಡಿದ್ದಾರೆ. ಹಿರಿಯ ಪತ್ರಕರ್ತ ರಾಜಾರಾಮ್ ಇಮೇಲನ್ನು ಆಧರಿಸಿ ಸಮಿತಿಯನ್ನು ರಚನೆ ಮಾಡಿದ್ದಾರೆ. ಕೋವಿಡ್ ಹಗರಣದ ತನಿಖೆಗೂ ಕೂಡ ರಾಜ್ಯ ಸರ್ಕಾರ ಸಮ್ಮತಿ ಕೊಟ್ಟಿದೆ. ಈ ಹಿಂದೆ ಕೋವಿಡ್ ಲಸಿಕೆಯ ಗುಣಮಟ್ಟದ ವಿರುದ್ಧ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಹೋರಾಟ ಮಾಡಿತ್ತು. ಇದೀಗ ಹೊಸ ಸಮಿತಿಯ ಮೂಲಕ ತನಿಖೆಗೆ ಮುಂದಾಗ್ತಾ ಇದೆ ರಾಜ್ಯ ಸರ್ಕಾರ. ಏನಾಗುತ್ತೆ, ಅಂದಿನ ಸಿಚುವೇಷನ್ನೇ ಬೇರೆ, ಇಂದಿನ ಸಿಚುವೇಷನ್ನೇ ಬೇರೆ ಅಂತ ಹೇಳೋರು ಸಾಕಷ್ಟು ಜನ ಇದ್ದಾರೆ. ಅಂದಿಗೆ ನಮಗೆ ಯಾವುದೇ ಲಸಿಕೆ ಸಿಗ್ತಾ ಇರಲಿಲ್ಲ, ಹಾಗಂತ ಏನು ಬೇಕಾದರೆ ಕೊಡೋಕ್ಕಾಗಲ್ಲ, ಮನಸ್ಸಿಗೆ ಬಂದಿದ್ದೆಲ್ಲ ಕೊಡೋಕ್ಕಾಗೋದಿಲ್ಲ. ಎಲ್ಲವನ್ನೂ ಕೂಡ ಕ್ವಾಲಿಟಿ ಚೆಕ್ ಮಾಡಿಕೊಂಡು QC ಆದ ನಂತರದಲ್ಲಿ ಅದರ ಅಡ್ಡ ಪರಿಣಾಮ ಆಗದ ರೀತಿಯಲ್ಲಿ ಎಲ್ಲವೂ ಕೂಡ ಸಂಶೋಧನೆ ಆದ ನಂತರದಲ್ಲಿಯೇ ಅದನ್ನು ಜನಗಳಿಗೆ ದೊರೆಯುವಂತೆ ಮಾಡಬೇಕಾಗತ್ತೆ. ಇಲ್ಲಿ ಕೋವಿಡ್ ಲಸಿಕೆ ಸಂಪೂರ್ಣವಾಗಿ ಅಡ್ಡ ಪರಿಣಾಮದ ಕಾರಣಕ್ಕಾಗಿಯೇ ಸಾವು ಸಂಭವಿಸ್ತಿದೆ ಅಂತ ಸದ್ಯಕ್ಕೆ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೊಂದು ಅಧ್ಯಯನ ಬೇಕಾಗತ್ತೆ, ಎಷ್ಟು ಜನರಲ್ಲಿ ಎನ್ನುವ ಅಂಕಿಅಂಶಗಳು ಬೇಕಾಗತ್ತೆ. ಲಸಿಕೆಯನ್ನು ಪಡೆದಿರುವಂಥ ಅನೇಕ ಜನ ಇದ್ದಾರೆ, ಅವರಲ್ಲಿ ಏನೆಲ್ಲ ಆರೋಗ್ಯದ ಸಂಬಂಧಪಟ್ಟಂಥ ಸಮಸ್ಯೆಗಳು ಕಾಣಿಸ್ತಾ ಇದೆ. ಜೊತೆಗೆ ಸಾವನ್ನಪ್ಪಿರುವಂಥವರಲ್ಲಿ ಒಂದು ಮೇಜರ್ ಕಾರಣ, ಎಲ್ಲದರಲ್ಲೂ ಸಿಗುವಂಥ ಸಾಮಾನ್ಯ ಕಾರಣ ಏನು? ಎಲ್ಲ ಸಾವಿನಲ್ಲೂ ಕೂಡ ಒಂದೇ ಕಾರಣ ಇದ್ದರೆ ಅವರೆಲ್ಲರೂ ಕೂಡ ಕೋವಿಡ್ ಲಸಿಕೆಯನ್ನು ಪಡೆದುಕೊಂಡಿದ್ರ? ಕೋವಿಡ್ ಲಸಿಕೆಯನ್ನು ಪಡೆದುಕೊಂಡಂಥವರು ಸಾವನ್ನಪ್ಪಿದಂಥವರ ರೋಗ ಅಥವಾ ಲಕ್ಷಣಗಳು ಅಥವಾ ಅವರ ಸಮಸ್ಯೆ ಏನಿತ್ತು ಅಂತ ಅರ್ಥಕೊಳ್ಬೇಕಾಗತ್ತೆ. ಒಂದು ವೇಳೆ ಕೋವಿಡ್ ಲಸಿಕೆ ಅನ್ನೋದು ಅದರ ಕಾರಣಕ್ಕಾಗಿಯೇ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾದರೆ ಅಥವಾ ಅದು ತಿಳಿದು ಬಂದರೆ ದೇಶದಲ್ಲಿ ಅತಿ ದೊಡ್ಡ ಒಂದು ಕ್ರಾಂತಿಯೇ ನಡೆದು ಹೋಗುತ್ತೆ ಅನ್ನೋ ಗೊತ್ತಿಲ್ಲ. ಅತಿ ದೊಡ್ಡ ಮಟ್ಟದ ಇಡೀ ದೇಶವೇ ಅದನ್ನು ನಿಬ್ಬೆರಗಾಗಿ ನೋಡಬೇಕಾಗತ್ತೆ. ಸೊ ಅಂಥ ಸಂಶೋಧನೆಗೆ ಮುಖ್ಯಮಂತ್ರಿಗಳು ಕೈ ಹಾಕಿದ್ದಾರೆ. ಅದಕ್ಕಾಗಿ ಸಮಿತಿಯನ್ನು ಕೂಡ ರಚನೆ ಮಾಡಿದ್ದಾರೆ. ಸಾವಿನ ಕಾರಣ ಅದು ಕೋವಿಡ್ನ ಅಡ್ಡ ಪರಿಣಾಮವೇ ಆಗಿದ್ದರೆ, ಅದರ ಲಸಿಕೆಯ ಅಡ್ಡ ಪರಿಣಾಮವೇ ಆಗಿದ್ದರೆ ಅದು ನಿಜಕ್ಕೂ ಕೂಡ ಈ ದೇಶಕ್ಕೆ ಅತಿ ದೊಡ್ಡ ಆಘಾತಕಾರಿ ಸುದ್ದಿ ಅಂತೂ ಆಗುತ್ತೆ. ಯಾಕಂದರೆ ದೇಶದಲ್ಲಿ ಆಲ್ಮೋಸ್ಟ್ ಪ್ರತಿಯೊಬ್ಬರೂ ಕೂಡ ಲಸಿಕೆಯನ್ನು ಪಡೆದುಕೊಂಡಿದ್ದಾರೆ. ಜೊತೆಗೆ ಕೇಂದ್ರ ಸರ್ಕಾರ ಲಸಿಕೆ ಪಡೆಯೋದು ಕಡ್ಡಾಯ ಅಂತ ಹೇಳಿ ನಿಯಮವನ್ನು ಮಾಡಿತ್ತು. ನೀವು ಮಾಲ್ಗಳಿಗೆ ಪ್ರವೇಶ ಮಾಡುವಂತಿಲ್ಲ, ವಿಮಾನಕ್ಕೆ ಹೋಗುವಂತಿಲ್ಲ, ಸಾರ್ವಜನಿಕ ಪ್ರದೇಶಗಳಲ್ಲಿ ಭಾಗವಹಿಸುವಂತಿಲ್ಲ. ಹಿಂಗೆ ಲಸಿಕೆಯನ್ನು ಪಡೆದುಕೊಂಡಿರುವ ಪ್ರಮಾಣ ಪತ್ರವನ್ನು ತೋರಿಸಿದರೆ ಮಾತ್ರ ನಿಮಗೆ ವಿಮಾನಯಾನಕ್ಕೆ ಅವಕಾಶ ಇತ್ತು. ಸೊ ಹೀಗಾಗಿ ಸರ್ಕಾರ ಇಲ್ಲಿ ಕಡ್ಡಾಯ ಮಾಡಿರುವ ಕಾರಣಕ್ಕೆ ಪ್ರತಿಯೊಬ್ಬರೂ ಲಸಿಕೆಯನ್ನು ಪಡೆದುಕೊಂಡಿದ್ದಾರಲ್ಲ, ಒಂದು ವೇಳೆ ಆ ಲಸಿಕೆಯ ಅಡ್ಡ ಪರಿಣಾಮವೇ ಇದು ಅಂತ ಗೊತ್ತಾದರೆ ಜನರಿಗೆ ಆಗುವಂಥ ಆಘಾತ ಅಷ್ಟಿಷ್ಟ ಅಲ್ಲ.